ಯಾವ ಥರ ಕಾಣಿಸ್ತಿದೆ ನೋಡಿ ಟಾಮು. ತೆಗ್ದ್ಬಿಟ್ಟು ಯಾರಿಗೂ ಹೊಡಿಬೇಕಂತ ಏನೇನೋ ಮಾತಾಡ್ತಿದ್ದೆ. ಸೊ ವಾಟ್ಸ್ ಅಪ್ ಫ್ಯಾಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಫುಲ್ ಎಂಡ್ ತನಕ ನೋಡಿ. ಪ್ಯಾಲೇಸ್ ಗ್ರೌಂಡಲ್ಲಿ ಇವತ್ತು ಒಂದು ಶೋ ಥರ ಮಾಡ್ತಾ ಇದ್ದಾರೆ, ಗೇಟ್ ನಂಬರ್ 8. ನೆನ್ನೆನೇ ಕಾರೆಲ್ಲ ನೈಟ್ ಅಲ್ಲಿ ಹೋಗಿ ಪಾರ್ಕ್ ಮಾಡಿ ಬಂದಿದ್ದೀವಿ. ಸೊ ನಂದು ಇವಾಗ ರೆಡಿ ಆಗಿದೆ. ಸೊ ಹೋಗೋಣ ಇವಾಗ. ಅವರು ಕೀ ಕೊಡೋದು ಮರ್ತೋದೆ, ನಾನು ಕೀ ಅಲ್ಲಿ ಅರೇಂಜ್ಮೆಂಟ್ ಮಾಡಬೇಕಂತೆ ಕಾರ್ ಒಂದು ಸ್ವಲ್ಪ. ಆ ಕಡೆ ನಾನು ಎಲ್ಲರೂ ನಿಲ್ಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಹೋಗೋಣ. ಹೆಂಗೋ ರೆಡಿ ಆಗಿದೆ. ಹೆಂಗಿದೆ ಔಟ್ಫಿಟ್? ಓಕೆ ಅಲ್ಲ? ಸೊ ಲೆಟ್ಸ್ ಗೋ. ಇವಾಗ ನಾನು ಮತ್ತು ನಮ್ಮ ಕಸಿನ್ ಹೋಗ್ತಾ ಇದ್ದೀವಿ ಬೈಕಲ್ಲಿ. ನಮ್ಮ ತಮ್ಮ ಎಲ್ಲ ಆಮೇಲೆ ಬರ್ತಾರೆ. ಸೊ ಬೇಕು ವಿಡಿಯೋ ಶೂಟ್ ಎಲ್ಲ ಮಾಡೋಕ್ಕೆ. ಸೊ ಇಸ್ ವಿಲ್ ಗೋ, ವಿಲ್ ಎಂಜಾಯ್. ಆ್ಯಂಡ್ ಏನಂದರೆ ಅಲ್ಲಿ ಹೆಂಗೋ ಗೊತ್ತಿಲ್ಲ, ಇವಾಗ ಹೋಗ್ಬೇಕು. ಇವಾಗ ಹೋದರೆ ನೈಟ್ ನಾವು ಬರೋದು ಮನೆಗೆ 10 o'clock ಆಗಿಬಿಡುತ್ತೆ ಕಾರ್ ತೊಗೊಂಬರೋ ಅಷ್ಟರಲ್ಲಿ. ಸೊ ನೋಡೋಣ ಏನಾಗುತ್ತೆ, ಏನೇನಾಗುತ್ತೆ ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಸ್ಟೇ ಟ್ಯೂನ್. ಸೊ ವಿಡಿಯೋ ಎಂಡ್ ತನಕ ನೋಡಿ, ತುಂಬ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡಿ ನೀವು. ಲೆಟ್ಸ್ ಗೋ. ಫಸ್ಟ್ ಅಲ್ಲಿ ಹೋಗೋಣ ಬನ್ನಿ, ಅಲ್ಲಿ ಹೋದ್ಮೇಲೆ ನಿಮ್ಗೆ ಸಿಗ್ತೀನಿ. ಬಾಯ್. ಸೊ ಇವಾಗ ಹೋಗ್ತಾ ಇದ್ದೀನಿ. ಸೊ ಗಾಡೀಲಿ ಹೋಗೋಣ. ಫಸ್ಟ್ ಹೋಗುವಾಗ ಒಂದು ಸ್ವಲ್ಪ ನಂಬರ್ ಪ್ಲೇಟ್ಗೆ ಡಬಲ್ ಟಿಪ್ ದಮ್ಮಲ್ಲ ಏನೂ ಇಲ್ಲ, ಹೋಗುವಾಗ ತೊಗೊಂಡೋಗೋಣ. ಸೊ ಲೆಟ್ಸ್ ಗೋ ಬನ್ನಿ. ರೈಡರೇ ತೊಗೊಂಡೋಗ್ಬಿಡೋಣ, ಸುಮ್ಮನೆ ಆಮೇಲೆ GT ತೊಗೊಂಡೋದ್ರೆ ರಿಸ್ಕ್. ಪೊಲೀಸವ್ರು ಬೇರೆ ತುಂಬ ಜನ ಇರ್ತಾರೆ, ಯಾಕೆ ಬೇಕು ಸುಮ್ಮನೆ. ಬೆಸ್ಟ್ ರೈಡರ್ ತೊಗೊಂಡೋಗೋಣ. ಫೈನಲಿ ರೀಚ್ ಆಗಿದ್ದೀನಿ ಪ್ಯಾಲೇಸ್ ಗ್ರೌಂಡ್ ಹತ್ರ. ಸೊ ಎಲ್ಲ ರೆಡಿ ಮಾಡಿದ್ದಾರೆ, ಇನ್ನು ಯಾರೂ ಬಂದಿಲ್ಲ. ನಾವು ಬ್ಯಾಕ್ ಸೈಡ್ ಗೇಟಿಂದ ಎಂಟ್ರಿ ಆಗೋಣ. ಸೊ ಇವನು ನಮ್ಮ ಪ್ರಜ್ವಲ್ ಅಣ್ಣವರ ತಮ್ಮ ಪ್ರಣವ್ ಅಂತ. ಸಿರಾಗೀಸ್ ಬನ್ನಿ. ಕಾರು ಬೇರೆ ಕಡೆ ಪಾರ್ಕ್ ಮಾಡ್ಬೇಕಂತ, ಇನ್ನೂ ಸ್ಟಾರ್ಟ್ ಆಗಿಲ್ಲ. 12:30 ಏನೋ ಸ್ಟಾರ್ಟ್ ಆಗೋದು. ನಾವು ಒಂದು ಸ್ವಲ್ಪ ಬೇಗ ಬಂದು ಒಂದು ಸ್ವಲ್ಪ ರೆಡಿ ಮಾಡ್ಕೊಬೇಕಲ್ವ, ಕಾರ್ ಒಂದು ಸ್ವಲ್ಪ ಧೂಳಾಗಿರಬೇಕು, ಏನೋ ಸ್ವಲ್ಪ ಕ್ಲೀನಾಗಿ ಇಟ್ಕೊಳೋಣ. ಸೊ ಹೆಚ್ಕೊ ಬನ್ನಿ. ನನ್ನ ಪ್ರಕಾರ ಜನ ಬರ್ತಾರೋ ಬರಲ್ವೋ ಅದೆಲ್ಲ ಇಟ್ಕೊಂಬಾರ್ದು, ಸುಮ್ಮನೆ ಅವರೇನೋ ಕರೆದಿದ್ದಾರೆ, ಸುಮ್ಮನೆ ಈವೆಂಟ್, ದಟ್ಸ್ ಇಟ್. ಜನ ಬರೋದೆಲ್ಲ ಸೆಕೆಂಡ್ರಿ. ಏನೋ ಈ ಥರ ಒಂದು ಈವೆಂಟೆಲ್ಲ ಆಪರ್ಚುನಿಟಿ ನಾವು ಮಿಸ್ ಮಾಡ್ಕೊಬಾರ್ದು. ಸೊ ಲೆಟ್ಸ್ ಗೋ ಬನ್ನಿ. ಹೆಂಗಿದೆ ನೋಡಿ ದಾರಿ ಇದು. ಪ್ಯಾಲೇಸ್ ಗ್ರೌಂಡಲ್ಲ ಹಂಗೆ ಇರುತ್ತೆ, ಫುಲ್ ಖಾಲಿ. ನಾವು ತೊಗೊಂಬಂದು ನಾವು ಗ್ರೌಂಡ್ ತೊಗೊಂಡು ನಾವು ರೆಡಿ ಮಾಡಿಸ್ಬೇಕು, ಅದೊಂಥರ ಮಜಾ ಇರುತ್ತೆ. ಬನ್ನಿ ಹೋಗೋಣ. ನೆನ್ನೆ ಇದೇ ರೋಡಲ್ಲಿ ಕಾರ್ ತೊಗೊಂಬಂದಿದ್ದೆ ಗೈಸ್. ನಾನು ಎದ್ರುಕೊಂಡ್ಬಿಟ್ಟಿದ್ದೆ ಏನೋ ಟಚ್ ಆಗ್ಬಿಡುತ್ತಾ ಅಂತ, ಬಟ್ ನಿನ್ನೆ ತೊಗೊಂಬರುವಾಗ ಟಚ್ ಆಯಿತು ಹಂಪಲ್ಲಿ. ಅದು ರೆಡಿ ಮಾಡಿಸ್ಬೇಕು ಇವಾಗ. ಸೊ ಅದಷ್ಟೇನು ಕಾಣಿಸಲ್ಲ ಯಾರಿಗೂ. ಬನ್ನಿ ಹೋಗೋಣ. ಕಾರ್ಸ್ ಎಲ್ಲ ಬಂದು ನಿಂತ್ಕೊಂಡಿದೆ. ಸೊ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಕಾರಲ್ಲಿ ನೋಡಿ ಕವರ್ ಹಾಕಿ ನಿಲ್ಸಿದ್ದೀನಿ, ಮಿಲ್ಟ್ರಿ. ಸೊ ಬನ್ನಿ. ಇವಾಗ ಕಾರು ನಾವು ಈ ಕಡೆ ಪಾರ್ಕ್ ಮಾಡಬೇಕು, ಈ ಲೈನ್ ಹತ್ರ. ಏರ್ ಸಸ್ಪೆನ್ಷನ್ ಆಗಿರೋದೆಲ್ಲ ಈ ಕಡೆ ನಿಲ್ಲಿಸ್ಬೇಕಂತೆ. ದೊಡ್ಡ ಕಾರೆಲ್ಲ ಅಲ್ಲಿ ನಿಲ್ಲಿಸ್ತಾರಂತೆ. ಸಿ ಏನಾಗುತ್ತೆ ನೋಡೋಣ ಬನ್ನಿ. ಇವಾಗ ಕಾರೆಲ್ಲ ಅವತ್ತು ಫುಲ್ ಪಾಲಿಷಿಂಗ್ ಮಾಡಿ ನಿಲ್ಲಿಸಿದ್ದೆ. ಸೊ ಒಂದು ಸ್ವಲ್ಪ ಧೂಳಾಗಿದೆ, ಒಂದು ಸ್ವಲ್ಪ ಆರಾಮಾಗಿ ಒರೆಸ್ಬೋದು. ಸೊ ಈ ಕಾರ್ನ ಅಲ್ಲಿ ಪಾರ್ಕ್ ಮಾಡಬೇಕಂತೆ. ಸೊ ಮಾಡೋಣ ಬನ್ನಿ. ಸೊ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಕವರ್ ಎಲ್ಲಿದೆ? ಹಾಂ, ಓಕೆ ಡನ್. ಸೊ ಬನ್ನಿ ಕಾರಲ್ಲಿ ಪಾರ್ಕ್ ಮಾಡೋಣ. ಲೆಟ್ಸ್ ಗೋ. ಫುಲ್ ಕಾರ್ ಕ್ಲೀನ್ ಮಾಡಿ. ನಂಬರ್ ಪ್ಲೇಟೇ ಬಿದ್ದೋಯ್ತಲ್ಲೋ. ಇವಾಗ ನಂಬರ್ ಪ್ಲೇಟ್ ಎಲ್ಲ ಕರೆಕ್ಟ್, ಅದು ಮುಂದೆ ಯಾಕೋ ಒಂದು ಸ್ವಲ್ಪ ಗ್ರೀಸ್ ಇದೆ ಅನಿಸುತ್ತೆ, ಕರೆಕ್ಟಾಗಿ ಟೇಪೇ ಕೂರ್ತಾ ಇಲ್ಲ. ಸೊ ಕಾರ್ ಫುಲ್ ಕ್ಲೀನ್ ಮಾಡಿ ನಿಲ್ಲಿಸಿದ್ದೀವಿ. ಸೊ ಅದೇ ನೋಡಿ ಯಾವ್ಯಾವ ಕಾರ್ ಬಂದಿದೆ ತೋರಿಸ್ಕೊಡ್ತೀನಿ. ಬೆಂಜ್ ಬಂದಿದೆ, ಮರ್ಸಿಡೀಸ್ ಬೆಂಜ್, ಮತ್ತು ಇನ್ನೋವಾ ಫುಲ್ ಅದು ಕನ್ವರ್ಟ್ ಮಾಡಿರೋದು ಅದು ಕಾರು. ಆ್ಯಂಡ್ ಇದು ಕಾರ್ ಸ್ಟಾಪ್ ಅವ್ರದ್ದು. ಟೈರ್ ಸೈಜ್ ನೋಡಿ ಎಷ್ಟು ದೊಡ್ಡದಿದೆ. ಸೊ ಇದು ಅವ್ರದ್ದು. ಆ್ಯಂಡ್ ಇನ್ನೂ ತುಂಬ ಕಾರೆಲ್ಲ ಬಂದಿದೆ, ಎಲ್ಲ ತೋರಿಸ್ಕೊಡ್ತೀನಿ ಕ್ಲೀನಾಗಿ ಆಮೇಲೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ ಕರೆಕ್ಟಾಗಿ. ಸೊ ಈ ಜನ್ ನೋಡಿ ಗೈಸ್ ಯಾವ ಥರ ಇದೆ, ಒಂಥರ ಯೂನಿಕ್ ಆಗಿದೆ ಈ ಜನ್ನು. ಮುಂದ್ಗಡೆ ಹೆಡ್ಲೈಟ್ಸ್ ನಂಗೆ ಸಖತ್ ಇಷ್ಟ ಆಯಿತು. ಬಟ್ ಇದಕ್ಕೆ ಮುಂದೆ ಫ್ರೇಮೇ ಇಲ್ಲ ಗೈಸ್, ಇದು ಓಪನ್. ಸೊ ಇನ್ನೊಂದು ಇವು ಎಲ್ಲ ಬ್ಯಾಂಗರ್ಸ್ ಗಾಡಿ ಇದೆಲ್ಲ. ಇದೊಂದು ಬಂದಿದೆ ಅಕಾರ್ಡ್ಸಿಲ್ಲ. ಸೊ ಆಲ್ಮೋಸ್ಟ್ ಇವಾಗೆಲ್ಲ ರೆಡಿ ಆಗ್ತಾ ಇದೆ, ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾವು ಒಂದು ಸ್ವಲ್ಪ ಬೇಗನೆ ಬಂದಿದ್ವಿ. ಹೆಚ್ಚಿಗೋ ಗೈಸ್, ಇಲ್ಲಂತೂ ಹೆವಿ ಹಾಟ್ ಗೈಸ್, ಇಲ್ಲಿ ಹೆವಿ ಸೆಕೆ ಆಗ್ತಿದೆ ಅಪ್ಪ. ಈ ಕಾರ್ ಇವಾಗ ಈ ಕಡೆ ಪಾರ್ಕ್ ಮಾಡ್ತಾರೆ.
ಸೊ ನಾನು ಕಾರ್ ತಂದಿದ್ದೀನಿ. ಸೊ ಇಲ್ಲಿ ಪಾರ್ಕ್ ಮಾಡೋಣ. ಶಪ್ಪ ಹೆಂಗಿರಬಾರ್ದು ವೆದರು, ಹೆಂಗಿರ್ಬೇಕು ಸ್ವಲ್ಪ ಚಿಲ್ಲಾಗಿ ಕೋಲ್ಡ್ ಆಗಿದ್ರೆ ಸೂಪರ್ ಆಗಿರುತ್ತೆ. ಹಿಂಗೆ ಈ ಥರ ವೆದರ್ ಇದ್ದರೆ ಬೇಜಾರಾಗ್ಬಿಡುತ್ತಪ್ಪ ನಮಗಂತೂ. ಸೊ ಅದೇ ಗೈಸ್ ಅವತ್ತು ಹೇಳಿದ್ನಲ್ಲ, ಅದೇ ಅಪ್ಪಲ್ಲಿ ಬರುವಾಗ ಟಚ್ ಆಗೋಯ್ತು ಅಂತ ನೋಡಿ. ನಾನು ಇವಾಗ ಕಾಣಿಸ್ತಾ ಇದೆ ನಮಗೆ ಕ್ಲೀನಾಗಿ. ನೋಡಿ ಹೆಂಗೆ ಕ್ರ್ಯಾಕ್ ಬಂದಿದೆ. ಆ ಥರ ಏನೂ ಮಾಡೋಕ್ಕಾಗಲ್ಲ ಗೈಸ್. ಕಾರು ಅದು ಹಿಂಗೆಲ್ಲ ಮಾಡಿಸಿದ್ರೆ ಹಂಗೆ ಆಗ್ತಾನೇ ಇರುತ್ತೆ. ಇಷ್ಟು ಲೋ ಇದ್ದರೆ ಮತ್ತೆ ರೆಡಿ ಮಾಡಿಸ್ಬೇಕು. ನೀನೇನು ಮಾಡ್ತಿದ್ಯೋ? ಸೊ ಆಲ್ಮೋಸ್ಟ್ ನೋಡಿ ಬಂದಿದೆ, ಎಲ್ಲ ಕಾರ್ಸು ಬಂದಿದೆ. ಸೊ ಸ್ಟಾರ್ಟ್ ಆಗುತ್ತೆ ಇವಾಗ ಒಂದು 2 ಮಿನಿಟ್ಸಲ್ಲಿ. ರೆಡಿ ಮಾಡಿ ಗೈಸ್. ಯಾವ ಥರ ಕಾಣಿಸ್ತಿದೆ ಅದು ನಂಬರ್ ಪ್ಲೇಟ್ ಹಾಕಿದ್ದೀನಿ. ಕಾರ್ ಈ ಕಡೆ ಪಾರ್ಕ್ ಮಾಡಿದ್ದೀವಿ. ಸೊ ಮಿಕ್ಕಿದ ಕಾರೆಲ್ಲ ಅಲ್ಲಿದೆ. ಆದರೂ ಓಕೆ, ನೋಡೋಣ ಮುಂದೆ ಏನೇನಾಗುತ್ತೆ, ಹೆಂಗಿರುತ್ತೆ ಅಂತ. ಲೆಟ್ಸ್ ಸಿ. ನೋಡಿ ಸ್ಟಾಮು ಯಾವ ಥರ ಇದೆ, ಕ್ರೇಜಿ ಅಲ್ಲ ಇದು. ನೋಡಿ ಗೈಸ್, ಬ್ರೋ ಕವರ್ ಮಾಡಿ. ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಕಾರ್ಟೂನಲ್ಲಿ ನೋಡ್ತಾ ಇದ್ದೆ ಗೈಸ್. ಇಂಥ ಕಾರೆಲ್ಲ ಕ್ಲೋಸ್ ಆಗೋದು, ಓಪನ್ ಆಗೋದು ಎಲ್ಲ ಚೆನ್ನಾಗಿದೆ. ಯಾವ ಮಾಡೆಲ್ ಬ್ರೋ ಇದು? ಯಾವ ಮಾಡೆಲ್? ಹಾಂ, ಓಕೆ. ಕ್ರೇಜಿ ಅಲ್ಲ, ಸೈಕ್. ಕ್ರೇಜಿ ಗೈಸ್. ಬಟ್ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಅದಕ್ಕೆ. ಸೊ ಆಲ್ಮೋಸ್ಟ್ ಎಲ್ರದ್ದು ಪಾರ್ಕ್ ಆಗಿದೆ ಕಾರು. ಮೇ ಬಿ ಬ್ಯಾರಿಕೇಡ್ಸ್ ಹಾಕ್ತಾರೆ ಅನಿಸುತ್ತೆ ಕ್ಲೀನಾಗಿ. ಸೊ ಯಾ ಹೀರೋ ಥರ ಬರ್ತಾ ಇದ್ದಾರೆ. ಪ್ರೀತಮ್ ಮತ್ತು ಪ್ರಜ್ವಲ್ ಬಂದರು ಇವಾಗ. ಹೀರೋ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಹಾಯ್, ಹೆಂಗಿದ್ದೀರಾ ಸರ್? ಹೆಂಗಿದ್ದೀರಾ ಸರ್? ಏನು ಸರ್ ಇದು ಈ ಥರ ಔಟ್ಫಿಟ್ಟು? ಕ್ರೇಜಿ ಸರ್. ನೋಡಿ ಸರ್ ಹೆಂಗಿದೆ ನಮ್ಮ ಬ್ಯಾಂಗ್ಳೂರು ಈವೆಂಟ್ ಎಲ್ಲ ಈ ಥರ ನಡೆಯುತ್ತೆ. ನಿಮ್ಮ ಮಂಗಳೂರು ಸೈಡಲ್ಲ, ಸಾರಿ ಉಡುಪಿ ಸೈಡಲ್ಲ ಯಾವ ಥರ ನಡೆಯುತ್ತೆ ಸರ್? ಸೇಮ್ ಇರುತ್ತೆ, ಬಟ್ ಇಷ್ಟು ಹಿಂಗಿರಲ್ಲ. ಹಾಂ ಯಾ ಇಸ್ ವೆದರ್ ನೋಡಿ ಗೈಸ್. ಆವಾಗಲೇ ನಾವು ಫುಲ್ ಹಾಟ್ ಆಗಿದೆ ಅಂತ ಹೇಳ್ತಿದ್ವಿ, ಇವಾಗ ಮಳೆ ಬರೋ ಥರ ಆಗ್ತಿದೆ. ಯಾವ ಥರ ಕಾಣಿಸ್ತಿದೆ ನೋಡಿ ಟಾಮ್. ಸೊ ಗೈಸ್ ಇಷ್ಟೊತ್ತಲ್ಲಿ ಸ್ಟಾರ್ಟ್ ಆಗಬೇಕಿತ್ತು, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಎಲ್ಲ ಬಾಯ್ಸು ಚಿಲ್ ಮಾಡ್ತಾ ಇದ್ದಾರೆ, ಎಲ್ಲ ಕಾರ್ ಪಾರ್ಕ್ ಮಾಡಿ. ಸ್ಟಾರ್ಟ್ ಆದಮೇಲೆ ತೋರಿಸ್ಕೊಡ್ತೀನಿ. ನನಗೆ ಇನ್ನೂ ತಿನ್ನಬೇಕು ಅನಿಸ್ತಿದೆ ಗೈಸ್, ನಾನು ತಿನ್ಕೊಂಬರ್ತೀವಿ ಹೋಗಿ. ಏನು ಕಲಿಕ ಮಾರ್ಕೆದೆ ಇದು ನೋಡಿ ಗೈಸ್. ನಮ್ಮ ತಮ್ಮಂದೇನೋ ಇಲ್ಲಿ ನಡೀತಾ ಇದೆ, ಇದು ತೆಗ್ದುಬಿಟ್ಟು ಯಾರಿಗೂ ಹೊಡಿಬೇಕಂತ ಏನೇನೋ ಮಾತಾಡ್ತಿದ್ದಾನೆ. ಯಾಕೆ ಸರ್? ಯಾಕೆ ತಿನ್ಕೊಂಬರೋಣ ನಾನು ಫಸ್ಟಾಗಿ.
ಇನ್ನೋವಾ ನೋಡಿ ಗೈಸ್, ಏರ್ ಫಿಲ್ಟರ್ ಸಣ್ಣ ಪುಟ್ಟ ಮಾಡಿಫಿಕೇಶನ್ ಮಾಡಿದ್ದಾರೆ. ಸ್ಟೇರಿಂಗ್ ಇವಾಗ ಮತ್ತೆ ಬ್ಯಾಂಗರ್ ಸ್ಟಾರ್ಟ್. ನೋಡಿ ಕಾರ್ ನೋಡಿ ಹೇಗಿಟ್ಟಿದ್ದಾರೆ. ಓನರ್ ನೋಡ್ತೀರಾ, ಬನ್ನಿ ತೋರಿಸ್ತೀನಿ. ಆಲ್ಮೋಸ್ಟ್ ಇವಾಗ ಎಲ್ಲ ಫಿಲ್ ಆಗಿದ್ದಾರೆ ಕ್ರೌಡ್. ಸೊ ಇವಾಗ ಫುಲ್ ಕ್ರೇಜಿ ಆಗಿರುತ್ತೆ. ಸೊ ಗೈಸ್, ವಿಲ್ ಎಂಜಾಯ್ ರೈಟ್. ಸೊ ಗೈಸ್, ಅದೇ ಗೈಸ್, ಆಲ್ಮೋಸ್ಟ್ ಇವಾಗ ಇವೆಂಟ್ ಎಲ್ಲ ಮುಗೀತು. ಎಲ್ಲ ಕಾರ್ ಬಾಯ್ಸ್ ಎಲ್ಲ ಚಿಲ್ ಮಾಡ್ತಾ ಇದ್ದಾರೆ. ಸೊ ನಾವು ಇವಾಗ ಹೊರಡೋಣ. ಇವಾಗ ಹೊರಡೋದೆ, ಇವಾಗ ಮುಗೀತು. ಒಂದು ನೋಡೋಣ, 1 hour to 30 minutes ಇದ್ದಿದ್ದು ಹೋಗೋಣ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾರೆ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಥರ ಕಂಟೆಂಟ್ ನಾನು ನೆಕ್ಸ್ಟ್ ಹಿಂಗೆ ತೊಗೊಂಡ್ಬರ್ತಾನೆ ಇರ್ತೀನಿ. ವೇಟ್ ಮಾಡ್ತಾ ಇದ್ದೀನಿ ಕಂಟೆಂಟ್ಗೋಸ್ಕರ. ಸೊ ಸಿ ಯು ಗೈಸ್, ಬಾಯ್.